ಗಲ್ಫ್ ರಾಷ್ಟ್ರಗಳಲ್ಲಿ ಸಿಲುಕಿದ್ದ ಸುಮಾರು 52,000 ಭಾರತೀಯರನ್ನ ತಾಯ್ನಾಡಿಗೆ ವಾಪಸ್ ಸುರಕ್ಷಿತವಾಗಿ ಕರೆತರಲಾಗಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ಇನ್ನು ಅಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಸಹಾಯವಾಣಿಗಳನ್ನು ಸ್ಥಾಪಿಸಿದ್ದು ಹೆಚ್ಚಿನ ವಿಮಾನಗಳ ಮೂಲಕ ಕಾರ್ಯಾಚರಣೆ ನಡೆಸಲಾಗುವುದು ಅಂತ ತಿಳಿಸಲಾಗಿದೆ. ಇನ್ನು ಗಲ್ಫ್ ರಾಷ್ಟ್ರಗಳಾದ ದುಬೈ, ಅಬುಧಾಬಿ, ಮಸ್ಕತ್ ಸೇರಿದಂತೆ ಹಲವು ಪ್ರಮುಖ ನಗರಗಳಲ್ಲಿ ಕೆಲಸ ಮಾಡ್ತಾ ಇರುವ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯುದ್ಧದ ಭೀತಿ ಮತ್ತು ಉದ್ವಿಗ್ನತೆ ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಅನೇಕರು ಸ್ವದೇಶಕ್ಕೆ ಮರಳೋದಕ್ಕೆ ನಿರ್ಧರಿಸಿದ್ದಾರೆ. ಇವರ ರಕ್ಷಣೆಗೆ ಸಹ ಸರ್ಕಾರ ಸಹಾಯವಾಣಿಗಳನ್ನು ಸ್ಥಾಪಿಸಿದೆ ಅಂತ ಮಾಹಿತಿ ನೀಡಿದೆ. ದಾವಣಗೆರೆ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ದಾವಣಗೆರೆ ಡಿಸಿ ಗಂಗಾಧರ ಸ್ವಾಮಿ ವಿರುದ್ಧ ವಿಡಿಯೋ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿ ಒಂದು ಕುಟುಂಬದ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಿನ್ನೆ ದಾವಣಗೆರೆ ನೌಕರರ ಭವನದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಗೆ ನಿಗದಿಯಾಗಿತ್ತು. ಆದರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ರಿಗಾಗಿ ಕಾದು ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಆರಂಭಿಸಿದ್ದಾರೆ. ದಾವಣಗೆರೆಯಲ್ಲಿ ಸಾಕಷ್ಟು ಕಾರ್ಯಕ್ರಮ ಜಿಲ್ಲಾಡಳಿತ ತಡವಾಗಿ ಆರಂಭ ಮಾಡುತ್ತೆ, ನೀವು ಸರ್ಕಾರದ ಭಾಗವಾಗಿ ಕೆಲಸ ಮಾಡಿ, ಕುಟುಂಬದ ಸೇವಕನಾಗಿ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ. ತಪ್ಪನ್ನ ಪ್ರಶ್ನೆ ಮಾಡ್ತೀನಿ ಅಂತ ನನ್ನ ಮೊಬೈಲ್ ನಂಬರ್ ನೀವು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದೀರಿ, ಅದನ್ನ ಕೂಡಲೇ ತೆಗೆದು ಜನರ ಸಮಸ್ಯೆ ಹೇಳುವ ನಮ್ಮ ಅಹವಾಲನ್ನ ಕೇಳಬೇಕು. ಜೊತೆಗೆ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳು ನಿಗದಿತ ಸಮಯಕ್ಕೆ ಆರಂಭ ಮಾಡಬೇಕು, ಇಲ್ಲವಾದರೆ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಹೋರಾಟ ಮಾಡೋದಾಗಿ ಶಾಸಕ ಬಿಪಿ ಹರೀಶ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಎಚ್ಚರಿಸಿದ್ದಾರೆ. ಇವರು ಒಂದು ರೀತಿಯಾಗಿ ಒಂದು ಮನೆಯ ಸೇವಕರ ರೀತಿ ಇವರ ವರ್ತನೆ ಇದೆ. ಆದರೆ ಸಂಸದರನ್ನು ಎಲ್ಲ ಶಾಸಕರು ಕಾಯೋದು ಅಂದರೆ ಏನಾಗಿದೆ ಈ ದಾವಣಗೆರೆ ಜಿಲ್ಲಾಡಳಿತಕ್ಕೆ? ಇವ್ರಿಗೇನು ಅನಿಸಲ್ವಾ? ಜಿಲ್ಲಾಧಿಕಾರಿಗಳ ಗಮನಕ್ಕೆ ವಿಷಯ ತರೋಣ ಅಂದರೆ ಅವರು ನನ್ನನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ. ಜಿಲ್ಲಾಧಿಕಾರಿ ನನ್ನ ಮೊಬೈಲ್ ಕರೆಗಳನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ ಜಿಲ್ಲಾಧಿಕಾರಿ. ಇವರು ಒಂದು ರೀತಿ ಕಲಿಯುಗದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಬ್ಯಾಡರಹಳ್ಳಿಯ ಬಿಇಎಲ್ ಲೇಔಟ್ನ ಹೊಂಬೇಗೌಡ ಮನೆಯಲ್ಲಿ ನಡೆದ ರಾಬರಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ನೇಹಿತನ ಬಳಿ ಸೈಟ್ ಮಾರಿದ ದುಡ್ಡಿದೆ ಅಂತ ಸ್ಟ್ಯಾಂಪ್ ವೆಂಡರ್ ಬೆಟ್ಟೇಗೌಡ ಯಲಹಂಕ ಠಾಣೆ ನಕಲಿ ಸಬ್ ಇನ್ಸ್ಪೆಕ್ಟರ್ ವೇಷಧಾರಿ ಸೃಷ್ಟಿಸಿ ಮನೆ ದರೋಡೆ ಮಾಡಿಸಿದ್ದಾನೆ. ಜೈಲಿಂದ ಪೆರೋಲ್ ಮೇಲೆ ಬಿಡುಗಡೆಯಾಗಿದ್ದ ನಾಗೇಂದ್ರನಿಗೆ ಕರೆ ಮಾಡಿದ್ದ ಬೆಟ್ಟೇಗೌಡನನ್ನ ಬಳಿಯೇ ಹೊಂಬೇಗೌಡ ಪೇಪರ್ ಮಾಡಿಸಿ ಸೈಟ್ ಮಾರಿದ್ದಾನೆ. ಮನೆಯಲ್ಲಿ ಹಣ ಇದೆ ಅಂತ ದರೋಡೆ ಮಾಡುವಂತೆ ಐಡಿಯಾ ಕೊಟ್ಟಿದ್ದ. ಶಿವಾಜಿನಗರದಲ್ಲಿ ಶೂಟಿಂಗ್ಗೆ ಅಂತ ಸಬ್ ಇನ್ಸ್ಪೆಕ್ಟರ್ ಡ್ರೆಸ್ ಬಾಡಿಗೆಗೆ ತಂದಿದ್ದ ನಾಗೇಂದ್ರ ಪೊಲೀಸ್ ಡ್ರೆಸ್ನಲ್ಲಿ ಮನೆಗೆ ನುಗ್ಗಿ ಚಿನ್ನಾಭರಣ ಹಾಗೂ ನಗದು ದರೋಡೆ ಮಾಡಿದ್ದ. ಸದ್ಯ ಪೊಲೀಸರು ಸ್ಟ್ಯಾಂಪ್ ವೆಂಡರ್ ಬೆಟ್ಟೇಗೌಡ, ನಾಗೇಂದ್ರ ಹಾಗೂ ಬಚ್ಚನ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬಂಧಿತರಿಂದ 570 ಗ್ರಾಂ ಚಿನ್ನಾಭರಣ ಹಾಗೂ 14 ಲಕ್ಷ ನಗದು ಸೀಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಎಸ್ಸಿ ಎಸ್ಟಿ ಮೀಸಲಾತಿ ಅನ್ಯಾಯ ಹಾಗೂ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಬಿಜೆಪಿಯಿಂದ ಬೃಹತ್ ಜನಾಂದೋಲನ ಸಭೆ ನಡೆಸಲಾಯಿತು. ರಾಜ್ಯ ಮಟ್ಟದ ಪೂರ್ವಭಾವಿ ಸಭೆಯಲ್ಲಿ ಸಂಸದ ಗೋವಿಂದ ಕಾರಜೋಳ, ಮಾಜಿ ಕೇಂದ್ರದ ಸಚಿವ ಎ ನಾರಾಯಣಸ್ವಾಮಿ, ಮಾಜಿ ಸಚಿವ ಶ್ರೀರಾಮುಲು, ಎನ್ ಮಹೇಶ್, ರಾಜುಗೌಡ, ಶಾಸಕ ಎಂ ಚಂದ್ರಪ್ಪ ಭಾಗಿಯಾಗಿದ್ದರು. ಇನ್ನು ಸಭೆ ಆರಂಭಕ್ಕೂ ಮುನ್ನ ಉಚ್ಚಂಗಿ ಯಲ್ಲಮ್ಮ ದೇಗುಲದಲ್ಲಿ ಪೂಜೆ ಹಾಗೂ ಅಂಬೇಡ್ಕರ್, ಒನಕೆ ಓಬವ್ವ, ಮದಕರಿ ನಾಯಕ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ದಾವಣಗೆರೆಯ ವಿದ್ಯಾನಗರದಲ್ಲಿ 66 ವರ್ಷದ ಉದ್ಯಮಿಗೆ 27 ವಯಸ್ಸಿನ ಸ್ಟಾಫ್ ನರ್ಸ್ ಹನಿ ಟ್ರ್ಯಾಪ್ ಮಾಡಿ 25 ಲಕ್ಷಕ್ಕೆ ಬೇಡಿಕೆ ಇಟ್ಟು 12 ಲಕ್ಷಕ್ಕೆ ಡೀಲ್ ಮಾಡಿ 1 ಲಕ್ಷ ಹಣ ಪಡೆಯುವಾಗ ಲಾಕ್ ಆಗಿದ್ದಾಳೆ. ಆರೋಪಿ ಸುಷ್ಮಿತಾ, ಬೆಕ್ಕಿನ ಕಣ್ಣು ಕೃಷ್ಣ, ರಾಹುಲ್ ಹಾಗೂ ಚನ್ನಬಸಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ಟಾಫ್ ನರ್ಸ್ ಸುಷ್ಮಿತಾ ಉದ್ಯಮಿಗೆ 2 ತಿಂಗಳ ಹಿಂದೆ ಪರಿಚಯವಾಗಿದ್ದು, ಇಬ್ಬರು ಆತ್ಮೀಯವಾಗಿದ್ದು ಮಾರ್ಚ್ 1ರಂದು ಉದ್ಯಮಿಯನ್ನ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಸುಷ್ಮಿತಾ ಕರೆಸಿಕೊಂಡಿದ್ಲು. ಜೊತೆಗೆ ಸಂಜನಾ ಎಂಬ ಮಹಿಳೆಯನ್ನು ಕರೆಸಿಕೊಂಡಿದ್ಲು. ಇದೇ ವೇಳೆ ಕೃಷ್ಣ ಹಾಗೂ ರಾಹುಲ್ ಕೈಯಲ್ಲಿ ಮೊಬೈಲ್ ಹಿಡಿದು ರೂಮ್ಗೆ ಎಂಟ್ರಿ ಕೊಟ್ಟಿದ್ರು. ಬಳಿಕ ರಾಜಿ ಪಂಚಾಯಿತಿ ಮಾಡಿಸುವ ನೆಪದಲ್ಲಿ ಮತ್ತೋರ್ವ ಆರೋಪಿ ಚನ್ನಬಸಪ್ಪ ಎಂಟ್ರಿ ಕೊಟ್ಟಿದ್ದ. 25 ಲಕ್ಷ ನೀಡದೇ ಇದ್ರೆ ವಿಡಿಯೋ ಹರಿಬಿಡೋದಾಗಿ ಬೆದರಿಕೆ ಹಾಕಿದ್ದ. ನಂತರ 2 ದಿನಗಳಲ್ಲಿ 12 ಲಕ್ಷ ನೀಡ್ತೀನಿ ಅಂತ ತೆರಳಿದ್ದ ಉದ್ಯಮಿ ಮಾರ್ಚ್ 3ರಂದು ಹಣ ನೀಡೋದಾಗಿ ಆಂಜನೇಯ ನಗರ ಬಡಾವಣೆಗೆ ಕರೆಸಿದ್ದ. ಈ ವೇಳೆ 1 ಲಕ್ಷ ಹಣ ಪಡೆದು ಎಸ್ಕೇಪ್ ಆಗ್ತಾ ಇದ್ದ 4ವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಿಲಾಡಿ ಲೇಡಿ ಸಂಜನಾಗೆ ಶೋಧ ಮುಂದುವರೆದಿದೆ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸೋಲಾರ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜಮಖಂಡಿ ನಗರದ ಕೋರ್ಟ್ ರಸ್ತೆಯಲ್ಲಿ ನೀಲೇಶ ಹಜಾರೆ ಎನ್ನುವವರಿಗೆ ಸೇರಿದ ಸೋಲಾರ್ ಶಾಪ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಒಳ ಮೀಸಲಾತಿ ನೀಡದೆ ನೇಮಕಾತಿ ಮಾಡಲು ಮುಂದಾದ ಸರ್ಕಾರದ ಕ್ರಮ ಖಂಡಿಸಿ ಕೊಪ್ಪಳದ ಕುಷ್ಟಗಿ ನಗರದಲ್ಲಿ ಮಾದಿಗ ಮಹಾಸಭಾದಿಂದ ಪ್ರತಿಭಟನೆ ನಡೆಸಲಾಯಿತು. ಕುಷ್ಟಗಿ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ತಮಟೆ ಬಾರಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಒಳ ಮೀಸಲಾತಿ ನೀಡಿ ನೇಮಕಾತಿ ಮಾಡಿಕೊಳ್ಳಲು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಜಿಬಿಎ ಚುನಾವಣೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ವಾರ್ಡ್ ವಾರು ಮೀಸಲಾತಿ ಅಧಿಸೂಚನೆ ಪ್ರಕಟವಾಗಿದೆ. ನಗರಾಭಿವೃದ್ಧಿ ಇಲಾಖೆ 369 ವಾರ್ಡ್ಗಳಿಗೆ ಮೀಸಲಾತಿ ಅಧಿಸೂಚನೆ ಪ್ರಕಟ ಮಾಡಿದ್ದು, ಮೀಸಲಾತಿ ನಿಯಮದ ಅಡಿ 50% ಸ್ಥಾನಗಳು ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಚುನಾವಣೆಗೂ ಮೊದಲು 369 ವಾರ್ಡ್ಗಳ ಪೈಕಿ ಮಹಿಳೆಯರಿಗೆ 185 ಸ್ಥಾನ ಮೀಸಲಿಟ್ಟು ಅಧಿಸೂಚನೆ ಪ್ರಕಟಿಸಿದೆ. 1ನೇ ತರಗತಿ ದಾಖಲಾತಿಗೆ ಮಕ್ಕಳಿಗೆ 6 ವರ್ಷ ಕಡ್ಡಾಯಕ್ಕೆ ಪೋಷಕರು ವಿರೋಧವನ್ನ ಮುಂದುವರೆಸಿದ್ದಾರೆ. 6 ವರ್ಷದ ನಿಯಮ ಸಡಿಲಿಕೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಪೋಷಕರು ಮಕ್ಕಳ ಸಮೇತ ಬಂದು ಮನವಿ ಸಲ್ಲಿಸಿದ್ದಾರೆ. 30ಕ್ಕೂ ಅಧಿಕ ಪೋಷಕರು ಹಾಗೂ ಮಕ್ಕಳು ಸಿಎಂ ಕಾವೇರಿ ನಿವಾಸಕ್ಕೆ ಬಂದು ಅಡ್ಮಿಷನ್ಗೆ 90 ದಿನಗಳ ರಿಯಾಯಿತಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಕರ್ತವ್ಯ ನಿರತ ಹೋಮ್ ಗಾರ್ಡ್ ಮೇಲೆ ಜಿಲ್ಲಾ ಕಮಾಂಡೆಂಟ್ ದೈಹಿಕ ಹಲ್ಲೆ ಮತ್ತು ಜಾತಿ ನಿಂದನೆ ಮಾಡಿದ ಆರೋಪ ಕೇಳಿಬಂದಿದೆ. ಹೊಸನಗರ ಹೋಮ್ ಗಾರ್ಡ್ ಮಹೇಶ್ ಮೇಲೆ ಜಿಲ್ಲಾ ಕಮಾಂಡೆಂಟ್ ನವೀನ್ ಕುಮಾರ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕಮಾಂಡೆಂಟ್ ಕಪಾಳ ಮೋಕ್ಷಕ್ಕೆ ಹೋಮ್ ಗಾರ್ಡ್ ಮಹೇಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎಚ್ಎಂಆರ್ ಕಳುಹಿಸಿದ್ರೂ ಹೋಮ್ ಗಾರ್ಡ್ ದೂರಿಗೆ ಮನ್ನಣೆ ಸಿಕ್ಕಿಲ್ಲ. ನನ್ನ ಸಾವಿಗೆ ಹೋಮ್ ಗಾರ್ಡ್ ಜಿಲ್ಲಾ ಕಮಾಂಡೆಂಟ್ ನವೀನ್ ಕಾರಣ ಅಂತ ಹೋಮ್ ಗಾರ್ಡ್ ಮಹೇಶ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಕಾಪು ದಿವಾಕರ ಶೆಟ್ಟಿ ಅವರ ಮನೆಯಲ್ಲಿ ಜನವರಿ 30ರಂದು ನಡೆದ ಕಳವು ಪ್ರಕರಣಕ್ಕೆ ಸಂಬಂಧಿಸಿ 2 ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ. ತಮಿಳುನಾಡು ರಾಜ್ಯದ ತಿರುವನ್ಮೇಲಿ ತಿರುಕ್ಕುಕಂಡಿಯ ಎಸಾಕಿ ರಾಜ ಹಾಗೂ ಆತನ ಸಹಚರ ನಂಬಿರಾಜ ಬಂಧಿತ ಆರೋಪಿಗಳು. ಕಾಪು ದಿವಾಕರ ಶೆಟ್ಟಿ ಕುಟುಂಬದವರು ಮುಂಬೈಗೆ ಹೋಗಿದ್ದಾಗ ಒಟ್ಟು 19 ಲಕ್ಷ ಮೌಲ್ಯದ ಸೊತ್ತುಗಳನ್ನು ಕಳವು ಮಾಡಿರೋ ಬಗ್ಗೆ ಕಾಪು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ತಮಿಳುನಾಡು ರಾಜ್ಯದ ಉಳಿದ ಪ್ರಮುಖ 3 ಆರೋಪಿಗಳು ಭಾಗಿಯಾಗಿದ್ದು, ಇವರನ್ನು ಕೂಡ ಪತ್ತೆ ಹಚ್ಚಿ ಸೊತ್ತು ವಶಪಡಿಸಿಕೊಳ್ಳಲು ಬಾಕಿ ಇದೆ. ಈ ಆರೋಪಿಗಳ ವಿರುದ್ಧ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಶಾಖದಡು ಗ್ರಾಮದಲ್ಲಿ ಜಮೀನಿನಲ್ಲಿ ನೆಟ್ಟಿದ್ದ ಸುಮಾರು 50ಕ್ಕೂ ಹೆಚ್ಚು ತೆಂಗಿನ ಗಿಡಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿದ್ದಾರೆ. ರೈತ ರಾಮಚಂದ್ರ ಕಳೆದ ದಿನಗಳ ಹಿಂದಷ್ಟೇ ತಮ್ಮ ಜಮೀನಿನಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟಿದ್ರು. ಹನಿ ನೀರಾವರಿ ಪೈಪ್ಗಳನ್ನು ನಾಶಪಡಿಸಿದ್ದಾರೆ ಕಿಡಿಗೇಡಿಗಳು. ಸ್ಥಳಕ್ಕೆ ತಾವರೆಕೆರೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ನಿವಾಸದಲ್ಲಿ ಹೋಳಿ ಸಂಭ್ರಮ ಜೋರಾಗಿತ್ತು. ಮನೆ ಆವರಣದಲ್ಲಿ ಬಣ್ಣದ ಓಕುಳಿಯಾಡಿ ರೈನ್ ಡ್ಯಾನ್ಸ್ ಮಾಡಿ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಸಂಭ್ರಮ ಪಟ್ಟಿದ್ದಾರೆ. ಡಿಸಿ ಸಂಗಪ್ಪ, ಎಸ್ಪಿ ಸಿದ್ಧಾರ್ಥ ಗೋಯಲ್, ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ, ಡಿವೈಎಸ್ಪಿ ಗಜಾನನ ಸುತಾರ ಮಸ್ತ್ ಸ್ಟೆಪ್ಸ್ ಹಾಕಿ ಓಕುಳಿಯಲ್ಲಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದಾರೆ. ದೇಶದಲ್ಲಿ ಪ್ರಸಿದ್ಧ ಶಕ್ತಿ ಪೀಠ ಎನಿಸಿರುವ ಉಡುಪಿ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಧ್ವಜಾರೋಹಣ ನಡೆದಿದ್ದು, ರಥೋತ್ಸವದ ಸಿದ್ಧತೆಗಳು ಸಾಗಿವೆ. ಪ್ರತಿದಿನ ಸಾವಿರಾರು ಜನ ಮೂಕಾಂಬಿಕೆಯ ದರ್ಶನಕ್ಕೆ ಅಂತಲೇ ಬರ್ತಾ ಇದ್ದಾರೆ. ಕರ್ನಾಟಕ ಮಾತ್ರ ಅಲ್ಲದೆ ನೆರೆಯ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದಿಂದ ಅತಿ ಹೆಚ್ಚು ಭಕ್ತರು ಉತ್ಸವದಲ್ಲಿ ಭಾಗಿಯಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ವಿಶೇಷ ತಯಾರಿಗಳನ್ನು ಮಾಡಿಕೊಂಡಿದೆ. ಪ್ರತಿದಿನ ವಿವಿಧ ರೀತಿಯ ಉತ್ಸವಗಳು ನಡೀತಾ ಇದ್ದು, ಗುರುವಾರದಂದು ಮಹಾರಥೋತ್ಸವ ನಡೆಯಲಿದೆ. ಇಸ್ರೇಲ್ ಇರಾನ್ ಯುದ್ಧದ ಹಿನ್ನೆಲೆ ತೈಲ ಹಾಗೂ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ.
ಈ ಕುರಿತು ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಯಾವತ್ತಿಗೂ ಬಡವರ ಮೇಲೆ ಹೊರೆ ಹಾಕುತ್ತಾ ಬಂದಿದೆ. ಸಾಮಾನ್ಯ ಜನರ ಮೇಲೆ ಹೊರೆ ಹಾಕಿ ಸುಮ್ಮನೆ ಕುಳಿತು ಬಿಡುತ್ತೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ವಾಗ್ದಾಳಿ ನಡೆಸಿದರು. Government always central government is just putting all the burden on the common man. Always central government is just putting all the burden on the common man. Always. ಸಿಲಿಂಡರ್ ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ದಾರೆ. ಪ್ರತಿಭಟನೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಹಾಗೂ ಎಚ್ಎಂ ರೇವಣ್ಣ ಸಾಥ್ ನೀಡಿದರು. 50ರಿಂದ 60 ರೂಪಾಯಿ ಗ್ಯಾಸ್ ಬೆಲೆ ಏರಿಕೆ ಮಾಡಿದ್ದು ಖಂಡನೀಯ. ಮೋದಿಗೆ ಆಡಳಿತ ನಡೆಸಲು ಗೊತ್ತಿಲ್ಲ, ಬಡವರಿಗೆ ಕೇಂದ್ರ ಬರೆ ಹಾಕ್ತಾ ಇದೆ ಅಂತ ಜಿಸಿ ಚಂದ್ರಶೇಖರ್ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವ್ರಿಗೆ ಏನಾದರೂ ಒಂದು ರೀಸನ್ ಬೇಕು, ಬೆಲೆ ಏರಿಕೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ರೀಸನ್ ಬೇಕೇ ಹೊರತು ಅವರಿಗೆ ಜನಸಾಮಾನ್ಯರ ಮೇಲೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ. ಇವತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ? ಇವತ್ತು ಕ್ರೂಡ್ ಆಯಿಲ್ ಬೆಲೆ $95 ಇದೆ. ಅದೇ 2014ಗೆ ನೀವು ತಗೊಂಡ್ರೆ 14 ವರ್ಷದ ಹಿಂದೆ, ಅಂದರೆ ಅವತ್ತು ದಿವಸ ಕ್ರೂಡ್ ಆಯಿಲ್ ಬೆಲೆ $115 ಇದ್ದಂಥ ಸಂದರ್ಭದಲ್ಲಿ ಕೂಡ ನಾವು $400 ಕೇಂದ್ರ ಸರ್ಕಾರ ಅವತ್ತೊಂದು ದಿವಸ ಗ್ಯಾಸ್ ಕೊಡ್ತಾ ಇತ್ತು. ಆದರೆ ಇವತ್ತೊಂದು ದಿವಸ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಇದ್ರೂ ಕೂಡ ಏನೋ ಒಂದು ಸಣ್ಣ ಕಾರಣ ಹೇಳಿ ಇವರು ಇದು ಬಡ ಸಾಮಾನ್ಯರ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಬಡವರ ವಿರುದ್ಧವಾಗಿರುವಂಥ ಸರ್ಕಾರ. ಮೋದಿ ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂತಂದರೆ ಬರೀ ಬಡವ್ರ ಬಗ್ಗೆ ಸುಳ್ಳು ಕಥೆ ಹೇಳ್ತಾರೆ. ಮಹಿಳೆಯರ ಬಗ್ಗೆ ನಾವು ಮಹಿಳಾ ಉದ್ಧಾರ ಮಾಡ್ತೀವಿ ಅಂತಾರೆ, ಲಖಪತಿ ಮಹಿಳೆ ಮಾಡ್ತೀವಿ ಅಂತಾರೆ. ಯಾವ ಕಾರ್ಯಕ್ರಮನೂ ಕೂಡ ಜನಗಳನ್ನ ರೀಚ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು 50-60 ರೂಪಾಯಿನ ಜಾಸ್ತಿ ಏನು ಮಾಡಿದ್ದಾರೆ ಇವತ್ತೊಂದು ದಿವಸ, ಅದು ಖಂಡನೀಯ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅದನ್ನು ನಾವು ವಿರೋಧಿಸ್ತೀವಿ. ಇಡೀ ಕರ್ನಾಟಕದ ಜನತೆ ವಿರುದ್ಧ ಪರವಾಗಿ ಇವತ್ತು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಇವತ್ತು ಅಡುಗೆ ಎಣ್ಣೆ ಕೂಡ ಇವತ್ತು ಸಿಗಲ್ಲ, ನೀವೆಲ್ಲ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್? ಇದು ಅಡ್ಮಿನಿಸ್ಟ್ರೇಷನ್ ಕೂಡ. ಉಡುಪಿಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿದೆ. ಕಾಪು ಕ್ಷೇತ್ರದಲ್ಲಿ ಉಡುಪಿ ಕಂಬಳದೊಂದಿಗೆ ಆರಂಭವಾದ ವಿವಾದ ಈಗ ದೇವಾಲಯದ ಅಂಗಳ ತಲುಪಿದೆ. ತಮ್ಮ ವಿರುದ್ಧ ವೈಯಕ್ತಿಕ ದಾಳಿ ನಡೆಸಿರುವ ಕಾಂಗ್ರೆಸ್ ಮುಖಂಡ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ದೈವ ಮತ್ತು ದೇವರ ಮೊರೆ ಹೋಗಿದ್ದಾರೆ. ಕಾಪು ಮಾರಿಯಮ್ಮ ಹಾಗೂ ಪೇಟೆ ಬೆಟ್ಟು ಬಬ್ಬುಸ್ವಾಮಿ ಕೊರಗಜ್ಜ ದೈವದ ಮುಂದೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸತ್ಯವನ್ನ ದೇವರಿಗೆ ಅರ್ಪಿಸ್ತಾ ಇದ್ದೇನೆ, ಸತ್ಯ ಉಳಿಯತ್ತೆ, ಸುಳ್ಳು ಸಾಯತ್ತೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ನಾಯಕಿ ಚೇತನಾ ಮೇಲೆ ಲಾಂಗ್ ಬೀಸಿದ್ದ ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ನನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ ವಾರ ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಬಳಿಯ ಚೇತನಾ ಮನೆ ಬಳಿ ತೆರಳಿ ಆರೋಪಿ ಮಚ್ಚಿನಿಂದ ಹೊಡೆದು ಕೊಲೆ ಯತ್ನ ಮಾಡಿದ್ದ. ಬಳಿಕ ರಾಹಿಲ್ ಶರೀಫ್ ತಲೆಮರೆಸಿಕೊಂಡಿದ್ದ. ರಾಹಿಲ್ ಶರೀಫ್ ಬಂಧನಕ್ಕೆ ಎಸ್ಪಿ ಜಿತೇಂದ್ರ ದಯಾಮ ವಿಶೇಷ ತಂಡ ರಚಿಸಿದ್ರು. ಸದ್ಯ ಆರೋಪಿ ನೇಪಾಳ ಗಡಿ ಭಾಗದಲ್ಲಿ ಪತ್ತೆಯಾಗಿದ್ದು ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ನೇತೃತ್ವದ ತಂಡ ಬಂಧಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಸಣ್ಣ ಕೈಗಾರಿಕಾ ಉದ್ಯಮಿಗಳಿಗೆ ಆತಂಕ ಮೂಡಿಸಿದೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಬೇಕರಿ ಉದ್ಯಮ ಆರಂಭಿಸಿರುವವರಿಗೆ ಜಾಗತಿಕ ತೈಲ ಬಿಕ್ಕಟ್ಟಿನ ಹೊಡೆತದ ಆತಂಕ ಎದುರಾಗಿದೆ. 5 ಕೋಟಿ ವೆಚ್ಚ ಮಾಡಿ ಗ್ಯಾಸ್ ಓವನ್ ಅಳವಡಿಸಿ ಅತ್ಯಾಧುನಿಕ ಬೇಕರಿ ಘಟಕ ಸ್ಥಾಪಿಸಿರುವ ದಾವಣಗೆರೆ ಉದ್ಯಮಿ ರಮೇಶ್ ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆ ಸ್ಥಗಿತವಾಗುತ್ತೋ ಎಂಬ ಆತಂಕದಲ್ಲಿದ್ದಾರೆ. ಒಂದು ದಿನ ಘಟಕ ಸ್ಥಗಿತವಾದರೆ ನಿತ್ಯ 50ರಿಂದ 75 ಸಾವಿರ ರೂಪಾಯಿ ನಷ್ಟವಾಗುತ್ತೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಪರಿಹರಿಸಬೇಕು ಅಂತ ಉದ್ಯಮಿಗಳು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.